ವೀಕ್ಷಕರೇ, ವೆಲ್ಕಮ್ ಟು ಕಲರ್ಫುಲ್ ಲೈಫ್ ಚಾನಲ್. ಆಧ್ಯಾತ್ಮ ನೆಮ್ಮದಿಯ ಮಾರ್ಗ. ವೀಕ್ಷಕರೇ, ನಾನು ಯಾವ ವಿಷಯ ಇವತ್ತು ತಂದಿದ್ದೀನಿ ಅಂತ ಅಂದ್ರೆ, ನಾಳೆ ಯುಗಾದಿ ಹಬ್ಬ, ಮಾರ್ಚ್ 19 ಯುಗಾದಿ ಹಬ್ಬ ಇದೆ. ಇದೇ ಯುಗಾದಿ ಹಬ್ಬದ ದಿನ ಅಮಾವಾಸ್ಯೆ ಕೂಡ ಬಂದಿದೆ. ಹಾಗಿದ್ರೆ ಈ ದಿನ ನೀವು ಏನ್ ಮಾಡ್ಬೇಕು, ಯಾವ ರೀತಿ ಹಬ್ಬನ ಆಚರಿಸ್ಬೇಕು, ಯಾವ ಕೆಲಸನ ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಆಗ್ಲೇ ಹೇಳಿದೆ ಅಮಾವಾಸ್ಯೆ ಬಂದಿದೆ ಅಂತ. ಸೊ ಈ ಅಮಾವಾಸ್ಯೆ ಇರೋದ್ರಿಂದ ನೀವು ಅಭ್ಯಂಗನ ಸ್ನಾನವನ್ನ 7 ಗಂಟೆ ಆದ್ಮೇಲೆನೆ ಶುರು ಮಾಡ್ಬೇಕಾಗುತ್ತೆ. 6:56 ಮುಕ್ತಾಯವಾಗುತ್ತೆ ಅಮಾವಾಸ್ಯೆ. ಅದರಿಂದ ಅದಾದ್ಮೇಲೆ ನೀವು ಹಬ್ಬವನ್ನ ಶುರು ಮಾಡ್ಬೇಕಾಗುತ್ತೆ. ಅಭ್ಯಂಗನ ಸ್ನಾನ ಮಾಡ್ಬೇಕು. ಪ್ರತಿಯೊಬ್ರು ಮನೆಯಲ್ಲಿರೋರು ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಬೇಕಾಗುತ್ತೆ. ಚಿಕ್ಕ ಮಕ್ಕಳು ಇದ್ರೆ ಉತ್ತರ ದಿಕ್ಕಿಗೆ ಮಕ್ಕಳನ್ನು ಒಂದು ಮಣೆ ಹಾಕಿ ಆ ಮಗುವನ್ನು ಕುಂಡ್ಸಿ, ನಾನಿಲ್ಲೊಂದು ಮಂತ್ರನ ತಿಳಿಸ್ಕೊಡ್ತೀನಿ, ನಿಮ್ ಸ್ಕ್ರೀನ್ ಮೇಲೆ ಕಾಣುತ್ತೆ. ಈ ಮಂತ್ರನ ಹೇಳ್ತಾ ಆ ಮಗುವಿನ ತಲೆಯಿಂದ ಹಿಡಿದು ಪೂರ್ತಿ ಬಾಡಿಗೆ ನೀವು ಹರಳೆಣ್ಣೆನ ಹಚ್ಬೇಕಾಗುತ್ತೆ. ಅಭ್ಯಂಗನ ಸ್ನಾನವನ್ನ ಮಾಡಿಸ್ಬೇಕಾಗುತ್ತೆ. ಈ ಮಂತ್ರ ಹೇಳೋದ್ರಿಂದ ಆ ಮಗುಗೆ ಜೀವನದಲ್ಲಿ ಯಶಸ್ಸು ಜಾಸ್ತಿ ಆಗುತ್ತೆ, ಆಯಸ್ ಕೂಡ ಜಾಸ್ತಿ ಆಗುತ್ತೆ. ಚಿರಂಜೀವಿ ಮಂತ್ರ ಇದು. 7 ಚಿರಂಜೀವಿಗಳಿರ್ತಾರಲ್ಲ, ಅವರ ವರ ಕೂಡ ಆ ಮಗುಗೆ ಲಭಿಸಿ ಅಂತ ಹೇಳ್ತಾ ಈ ಮಂತ್ರವನ್ನ ಹೇಳಿ ಅಭ್ಯಂಗನ ಸ್ನಾನವನ್ನ ಮಾಡ್ಬೇಕು. ಸ್ನಾನ ಆಗಿದ ನಂತರ ಹೊಸ ಬಟ್ಟೆಯನ್ನು ಧರಿಸಿ, ಈ ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆನೆ ಧರಿಸ್ಬೇಕಾಗುತ್ತೆ. ಒಂದ್ ವೇಳೆ ಯಾರಿಗೆ ಹೊಸ ಬಟ್ಟೆ ತಗೊಳಕ್ಕೆ ಶಕ್ತಿ ಇರಲ್ಲ ಅಂತವ್ರು ಏನ್ ಮಾಡ್ಬೇಕಂದ್ರೆ, ಯಾವ್ದಾದ್ರು ನಿಮ್ಮ ಹತ್ರ ಶುಚಿ ಬಟ್ಟೆ ಇದ್ರೆ ಆ ಶುಚಿ ಬಟ್ಟೆನ ಧರಿಸ್ಬಿಟ್ಟು ನೀವು ಮೊದಲು ಗಣೇಶನ್ಗೆ ಪೂಜೆ ಮಾಡ್ಬೇಕು. ನಿಮ್ ಮನೆಯಲ್ಲಿ ದೀಪ ಬೆಳಗಿಸಿ ಗಣೇಶನ್ ಪೂಜೆ ಮಾಡಿ, ಯಾವ್ದನ್ನು ನಿಮ್ ಮನೆ ದೇವ್ರನ್ನ ನೆನ್ಸ್ಕೊಂಡು ಆ ದೇವಿಗೆ ಪೂಜೆ ಮಾಡಿ, ನಂತರ ನೀವು ಬ್ರಹ್ಮದೇವರನ್ನ ನೆನ್ಸ್ಕೊಬೇಕಾಗುತ್ತೆ. ಬ್ರಹ್ಮದೇವರು ಅಂತ ಅಂದ್ರೇನೆ ಸೃಷ್ಟಿಕರ್ತ. ಆದ್ರಿಂದ ಈ ಯುಗಾದಿ ಹಬ್ಬ ಶುರುವಾಗಿದ್ದೆ ಈ ಬ್ರಹ್ಮನಿಂದ ಅಂತ ಒಂದ್ ಕತೆ ಇದೆ. ಆ ಕತೆ ನಿಮ್ಗೆ ಯಾವ್ದಾನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಆ ಬ್ರಹ್ಮ ಸೃಷ್ಟಿಕರ್ತ ಆಗಿರೋ ಕಾರಣ ನಾವು ಆ ಬ್ರಹ್ಮನ್ನ ಪ್ರಾರ್ಥನೆಯನ್ನ ಮಾಡ್ತಾ ಹಬ್ಬವನ್ನ ಆರಂಭ. ಹಬ್ಬದ ದಿನ ಬ್ರಹ್ಮನ ನೆನ್ಸ್ಕೊಂಡು ಬ್ರಹ್ಮದೇವನ ಆಶೀರ್ವಾದ ಪಟ್ಕೊಂಡು ಬೇವು ಬೆಲ್ಲವನ್ನ ಸ್ವೀಕರಿಸಬೇಕು. ಈ ಬೇವಿನಲ್ಲಿ ಬರೀ ಕೆಲವರು ಏನ್ ಮಾಡ್ತಾರೆ, ಬೆಲ್ಲ ಮಾತ್ರ ತಿನ್ಬಿಡ್ತಾರೆ, ಬೇವನ್ ತಿನ್ನೋದೇ ಇಲ್ಲ. ಹಾಗೆಲ್ಲ ಮಾಡಬೇಡಿ. ಜೀವನದಲ್ಲಿ ಸುಖ ದುಃಖ ಎರಡೂ ಸಮನಾಗಿರ್ಲಿ ಅಂತ ಅಂದ್ಬಿಟ್ಟು ಬೇವು ಬೆಲ್ಲ ತಿಂತೀವಿ. ಅದರಲ್ಲೂ ಈ ಬೇವಲ್ಲಿ ಹೂ ಇರಬೇಕು. ಹೂ ಇರೋ ಬೇವನ್ನ ತಗೊಂಡು ನೀವು ತಿನ್ನಿ, ಬೇವು ಬೆಲ್ಲನ ಸ್ವೀಕರಿಸಿ. ಆನಂತರ ಬ್ರಾಹ್ಮಣರಿಗೆ ನಾವು ಭೋಜನವನ್ನ ಕೊಡಬೇಕಾಗುತ್ತೆ. ನಿಮ್ಗೆ ಸಾಧ್ಯವಾದ್ರೆ ಬ್ರಾಹ್ಮಣರಿಗೆ ನೀವು ಊಟನ ಇಡಿ. ಅವ್ರ ಬ್ರಾಹ್ಮಣರು ತಿಂದ ಆದ್ಮೇಲೆ ನೀವು ಸ್ವೀಕರಿಸ್ಬೇಕಾಗುತ್ತೆ. ಇವಾಗೆಲ್ಲ ನಿಮಗೆ ಕಷ್ಟ, ಬ್ರಾಹ್ಮಣರು ನೋಡ್ಕೊಂಡು ಹೋಗೋದು, ಅವ್ರಿಗೆ ಊಟ ಬಡಿಸೋದು ಅಂತ ಅಂದ್ರೆ ಚಿಂತೆ ಇಲ್ಲ. ನೀವೇ ಆ ಬ್ರಾಹ್ಮಣರು ನೆನೆಸ್ಕೊಂಡು ಬ್ರಾಹ್ಮಣರಿಗೆ ಸಮರ್ಪಣೆ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ದೇವ್ರ ಮುಂದೆ ಒಂದು ತುತ್ತಾದ್ರು ಇಟ್ಬಿಟ್ಟು ನಂತರ ನೀವು ಸ್ವೀಕರಿಸ್ಬೋದು. ಹಬ್ಬದ ಅಡುಗೆನ, ಹಬ್ಬದ ಊಟನ ನೀವು ಮಾಡ್ಬೋದು. ಹಾಗಿದ್ರೆ ಈ ದಿನ ಏನ್ ಮಾಡಬಾರ್ದು ಅಂತ ನಾನು ನಿಮ್ಗೆ ಹೇಳ್ತೀನಿ. ನಾನು ಆವಾಗಲೇ ಹೇಳಿದೆ ಅಭ್ಯಂಗನ ಸ್ನಾನ ಮಾಡಬೇಕು ಅಂತ. ಈ ಅಭ್ಯಂಗನ ಸ್ನಾನ ಮಾಡಬೇಕಾದ್ರೆ ಕೆಲವರು ನೋಡಿರ್ತೀರಾ, ಎಣ್ಣೆನ ಏನು ಮಾಡ್ತಾರೆ, ಡೈರೆಕ್ಟ್ ಮಗುನ ಕುಣಿಸಿ ಹಿಂಗೆ ಡೈರೆಕ್ಟಾಗಿ ಹಿಂಗೆ ಉಯ್ತಾರೆ. ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ಯಾವತ್ತೂ ನಾವು ಡೈರೆಕ್ಟಾಗಿ ನೆತ್ತಿ ಮೇಲೆ ಹಾಕಬಾರ್ದು. ನೀವೇನು ಮಾಡಬೇಕಂದ್ರೆ, ಫಸ್ಟು ಕೈಗೆ ಹಾಕ್ಕೊಂಡು 3 ಸಲ ಹಿಂಗೆ ಅಂದ್ಕೊಂಡು ಆ ಮಂತ್ರನ ಹೇಳಿ, ನಂತರ ಮಂತ್ರನ ಹೇಳ್ತಾ ಆ ಮಗುಗೆ ಹಿಂಗೆ ತಲೆ ಮೇಲೆ ಉಜ್ಜಬೇಕಾಗುತ್ತೆ. ಆ ನಂತರ ಬಾಡಿ ಫುಲ್ಲು ಹಚ್ಚಬೇಕಾಗುತ್ತೆ. ಹಾಗಿದ್ರೆ ಎಲ್ಲರೂ ಈ ಥರ ಮಾಡ್ತೀರಾ ಅಂತ ಅನ್ಕೊತೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.